ನಮಸ್ಕಾರ ಕರ್ನಾಟಕ. ಈ ದಿನ ನೀವು ಹೇಳಿ 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 ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬಿಡಲಿ. ಇವತ್ತು ಹೊಸ ವಿಷಯ ತೊಗೊಂಬಂದೀವಿ. ಏನಪ್ಪ ಅಂತಂದರೆ, ನಾವು ಎಷ್ಟು ಖಾಲಿ ಅದೀವಿ ಅಂದರೆ, ನಾವು ಎಷ್ಟು ಉದ್ರಿ ಅದೀವಿ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ಕೊಡ್ತೀನಿ. ಇವತ್ತೇನು ಇನ್ಸ್ಟಾಗ್ರಾಮ್ ಒಳಗೆ, ಫೇಸ್ಬುಕ್ ಒಳಗೆ ಮತ್ತು ಯೂಟ್ಯೂಬ್ ಒಳಗೆ ಎಷ್ಟೆಷ್ಟು ಪ್ರಚಾರ ಆಗಾಕತ್ಯಾರ, ಹೆಂಗೆ ಪ್ರಚಾರ ಆಗಾಕತ್ಯಾರ ಅವರೆಲ್ಲರ ಬಗ್ಗೆ ಒಂದಷ್ಟು ಮಾಹಿತಿಯಪ್ಪ. ಕರ್ನಾಟಕದೊಳಗೆ ನಾವು ಯುವಕರು, ನೇಪಾಳದೊಳಗೆ ನೋಡಿದ್ರೆ ಯುವಕರು ಎಷ್ಟು ಕಷ್ಟ ಬಿದ್ದು ಸರ್ಕಾರನ ಬದಲಾವಣೆ ಮಾಡಿಬಿಟ್ರು. ನಮ್ಮ ರಾಜ್ಯದೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವಂಥ ಕಚಡ ಕೂಗು ಕೇಳಿ ಬಂತು. ಆಮೇಲೆ ಈ ದೇಶದ್ರೋಹಿಗಳಿಗೂ ಭಾಳ ಅದಾರ ದೇಶದೊಳಗೆ, ಮತ್ತು ರಾಜಕಾರಣಿಗಳು ಸಾಕಷ್ಟು ಭ್ರಷ್ಟಾಚಾರ ಮಾಡಕತ್ತಾರೆ. ಆದರೂ ಅಂಥವುಗಳನ್ನು ಯಾವುದನ್ನು ಶೇರ್ ಮಾಡೋಂಗಿಲ್ಲ ನಮ್ಮ ದೇಶದೊಳಗೆ ಅಥವಾ ನಮ್ಮ ರಾಜ್ಯದೊಳಗೆ. ಎಂಥವ್ನು ಶೇರ್ ಮಾಡ್ತೀವಿ ನಾವು, ಎಂಥವ್ನು ಲೈಕ್ ಮಾಡ್ತೀವಿ, ಎಂಥವ್ನು ಪರಿಗಣಿಸ್ತೀವಪ್ಪ ಅಂತಂತಂದ್ರೆ, ಈಗ ನೋಡ್ರಿ ಇತ್ತೀಚೆಗೆ ಯಾವುದು ಏನಪ್ಪ ಅದು ಹೂವಿನ ಬಾಣದಂತೆ ಅಂತ ಆಕಿ ಪಾಪ ಆಕೆ ಹಾಡಿದ್ದು ತಪ್ಪಲ್ಲ, ನಾನು ಹಾಕಿದ್ದು ತಪ್ಪು ಅನ್ನಕತ್ತಿಲ್ಲ. ಆಕಿನ ಹೆಸರು ಏನಂತ ಗೊತ್ತಿಲ್ಲ. ಪಾಪ ಹೆಣ್ಮಗಳು ಆಡ್ಬೇಕಂತ ಸುಮ್ಮ ಆಡ್ಯಾಳ, ಹಂಗೆ ಕಾಮಿಡಿಗೋಸ್ಕರ ಆಕಿನ ಹಾಡಿದ್ದು. ಅದನ್ನು ಯಾರೋ ಒಬ್ಬರು ವಿಡಿಯೋ ಮಾಡ್ಯಾರ, ಅಲ್ಲಿದ್ದಂಥವ್ರು ನಕ್ಕು ಬಿಟ್ಟಾರ, ಭಾಳ ನಕ್ಕಾರ. ಅದೆಲ್ಲ ಫುಲ್ ವೈರಲ್. ಇವತ್ತು ಎಲ್ಲಿ ಕೇಳಿದ್ರೆ ಹೂವಿನ ಬಾಣದಂತೆ, ಹೂವಿನ ಬಾಣದಂತೆ, ಹೂವಿನ ಬಾಣದಂತೆ. ಹೊತ್ತು ನಿಮ್ಮವನು ಕೇಳಿ ಕೇಳಿ ತಲೆ ಕೆಟ್ಟು ಗೊಬ್ಬರ ಆಗಿಬಿಟ್ಟೈತೆ ನಾವು ಅಂಥ ವಿಷಯಗಳನ್ನು ಇವತ್ತು ನಾವು ರಾಜ್ಯದೊಳಗೆ ದೊಡ್ಡ ದೊಡ್ಡ ಮಟ್ಟಿಗೆ ಹೆಸರು ಮಾಡಿಬಿಡೋದು. ಬೆಳಕರಿಯದೊಳಗೆ ಅವ್ರಿಗೆ ಒಂದು 50 ಫಾಲೋವರ್ಸು, 1,00,000 ಫಾಲೋವರ್ಸ್. ಇಲ್ಲಿ ಮುಗುಳು ಯಾರ್ಯಾಂಗ ಕಷ್ಟಪಟ್ಟು ಕಂಟೆಂಟ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಏನೆಲ್ಲ ಮಾಡ್ತಾರೆ ನಮ್ಮ ಹುಡುಗರು. ಹಬ್ಬ ಅಂದರೆ 2,000 ಲೈಕ್, 200 ಕಮೆಂಟ್, ಇಷ್ಟು ಬಿಟ್ಟರೆ ಏನೇನೇನೇ ಸುಡುಗಾಡಿ ಏನು ಮಣ್ಣು ಆಗಂಗಿಲ್ಲ ಅದ್ರಾಗ. ಅಷ್ಟರ ಮಟ್ಟಿಗೆ ನಾವು ಬಂದುಬಿಟ್ಟಿವಿ. ಇದೇ ವಿಚಾರವನ್ನು ಯಾರಾದ್ರೂ ಭ್ರಷ್ಟಾಚಾರ ಮಾಡಿರ್ತಾರಲ್ಲ ಅವ್ರಿಗೆ ಅದನ್ನು ವಿರೋಧ ಮಾಡಿತ್ತಪ್ಪ ಅಂತಂದರೆ, ಅಥವಾ ಯಾರ ಸುಳ್ಳು ಹೇಳಿತ್ತಪ್ಪ ಅಂದ್ರೆ ಅವ್ರಿಗೂ ವಿರೋಧ ಮಾಡಿತ್ತಪ್ಪ ಅಂದ್ರೆ, ಮತ್ತು ಈ ರಾಜ್ಯದೊಳಗೆ ಯಾರ ದರೋಡೆಕೋರರು ಇದ್ರಪ್ಪ ಅಥವಾ ಈ ದೇಶಕ್ಕೆ ಮಾರಕವಾಗಿದ್ರಪ್ಪ ಅಂತಾರೆ, ಅಂಥವ್ರನ್ನ ಏನೋ ವಿರೋಧ ಮಾಡಿದರೆ ಇವತ್ತು ಇಷ್ಟೊತ್ತಿಗಾಗಲೇ ರಾಜ್ಯದಿಂದ ಗಡಿಪಾರಾಗಿ ನಮ್ಮ ರಾಜ್ಯ ಉದ್ಧಾರ ಆಗಿಬಿಡ್ತಿತ್ತು, ದೇಶನೂ ಉದ್ಧಾರ ಆಗಿಬಿಡ್ತಿತ್ತು. ಆದರೆ ಅಂಥವು ನಾವು ಯಾರೋ ಗಮನಿಸಂಗಿಲ್ಲ. ನಮ್ಗೆ ಏನು ಬೇಕು, ಒಟ್ಟು ವಿಚಿತ್ರ ಬೇಕು, ಚೇಂಜ್ ಬೇಕಪ್ಪ. ಒಟ್ಟು ಈ ಚೇಂಜ್ ಇತ್ತಪ್ಪ ಅಂದ್ರೆ ನಾವು ಏನಾರ ಮಾಡುವಂಥವ್ರು ನಾವು. ಹಂಗೆ ಇಲ್ಲಿ ಉದಾಹರಣೆ ತೊಗೊಳ್ರಿ, ಹಿಂದಕ್ಕೆ ಒಬ್ಬತ್ತ ಕಾಪಿ ನಾಡು ಚಂದ ಅಂತಿದ್ದಪ್ಪ. ಆತ ಏನು ಮಾಡಿದ, ಸುಮ್ಮನೆ ಬಂದ್ಬಿಡೋದು ಎಲ್ಲರೂ ಅಂತ ಬಂದು ಹ್ಯಾಪಿ ಬರ್ಡೇ ಅಂತ ಹಾಡಿ ಆತ ಫೇಮಸ್ ಆಗಿಬಿಟ್ಟು ಆತನೂ ಬೆಳಕರಿಯೋದ್ರೊಳಗೆ ಫೇಮಸ್ ಮಾಡಿಬಿಟ್ರು. ನಾವು ನಡಿ ಹುಲಿ ಮೆರೆದು ಬಿಡು ಅಂದ್ಬಿಟ್ರು. ಎಲ್ಲರೂ ಮೆರೆಸಿಬಿಟ್ರು, ಕೂಗಿಬಿಟ್ರು, ಜೈಕಾರ ಹಾಕಿಬಿಟ್ರು. ಎಲ್ಲಿ ಹೋದ್ರೆ ಸೆಲ್ಫಿಗೆ ಮುಗಿಯ ಬಿದ್ದ ಅಣ್ಣ ದೊಡ್ಡ ಸ್ಟಾರ್ ಆಗಿಬಿಟ್ಟ. ಇವತ್ತು ಎಲ್ಲಿದಾನ ಅನ್ನೋದ ಪತ್ತಿಲ್ಲ. ಆತನಿಂದ ಆತ ಕರಿಮಣಿ ಮಾಲೀಕ ಅಂತ ಒಬ್ಬತ್ತು ಬಂದ. ಏನು ಮಚ್ಚ, ಏನು ಮಾಡ್ತಿದ್ದಿ ಮಚ್ಚ, ಏನೇನೋ ವಿಡಿಯೋ ಮಾಡಿದ್ನಪ್ಪ ಆತ ಕೂಡ. ಆತ ಒಂದು ರೀತಿ ಫೇಮಸ್ ಆಗ್ಬಿಟ್ಟ. ಅದು ಬೆಳಕರಿಯೋದ್ರೊಳಗೂ ಅವನು ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿ ಅದನ್ನು ಎಲ್ಲರೂ ರೀಲ್ಸ್ ಮಾಡಿದ್ದ ಅದನ್ನು ಟ್ರೆಂಡ್ ಕೆಡಿಬಿಟ್ರಿ. ಅದಾದ ನಂತರ ಕಿಪಿ ಕೀರ್ತಿ ಬಂದ್ಲು. ಪಾಪ ಕಿಪಿ ಕೀರ್ತಿ ಆಕೆ ಇರೋದಕ್ಕೆ ಅದು ದೇವ್ರು ಮಾಡ್ಯಾನ, ಏನೂ ಮಾಡೋಕ್ಕಿಲ್ಲ. ಆದರೂ ಆಕೆ ಕಮೆಂಟ್ ಹುಚ್ಚುಚ್ಚಾಕಾರ ಕಮೆಂಟ್ ಹಾಕಿ ಹುಚ್ಚುಚ್ಚಾಕಾರ ಮಾತಾಡಿ ಆಕಿನ್ನೂ ದೊಡ್ಡ ಸ್ಟಾರ್ ಮಾಡಿ ಕಡೆಗೂ ಜಿ ಕನ್ನಡಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಆಕಿನ. ಎಂಥ ಹುಚ್ಚರು ಇದ್ರಪ್ಪ ನಮ್ಮ ರಾಜ್ಯದೊಳಗೆ. ಏನು ಬೇರೆ ರಾಜ್ಯದೊಳಗೆ ಹಿಂಗಾಯಿತು, ನಮ್ಮ ರಾಜ್ಯದೊಳಗೆ ಅಷ್ಟಾಯಿತು, ನನಗೊಂದೂ ಅರ್ಥ ಆಗೋಲ್ತು. ಅದಾಯ್ತು, ಕಿಪಿ ಕೀರ್ತಿದಾತ. ಆಮೇಲೆ ಒಂದಷ್ಟು ದಿವಸಕ್ಕೆ ಯಾರ ಮೊನಾಲಿಸ ಬಂದ್ಲಪ್ಪ. ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಭಕ್ತಿಯಿಂದ ಪೂಜೆ ಮಾಡಿಕೊಂಡು ನಿಮ್ಮ ಕನಸುಗಳನ್ನ ಹೇಳ್ಕೊಂಡು ನನಸು ಮಾಡ್ಕೋರು ಅಂತ ನಾವು ಹೇಳಿದ್ರೆ, ಆಕಿ ಬೆಕ್ಕಿನ ಕಣ್ಣದವ, ಆಕಿ ಭಾಳ ಸುಂದರಿ ಅದಾಳ, ಆಕೆ ಎಷ್ಟು ಚಂದ ಇದ್ಲು ಗೊತ್ತೈತೆ ನಿಮಗೆ ಅಂತೇಳಿ ಎಲ್ಲ ಕಡೆ ವಿಡಿಯೋ ಮಾಡಿ ಬಿಟ್ಟು ಲೈಕ್ ಮಾಡಿ ಆಕಿನ ಮುಖ ಎಲ್ಲ ಕಡೆ ಶೇರ್ ಮಾಡಿ ಆಕಿನ ದೊಡ್ಡ ಹೀರೋಯಿನ್ ಮಾಡಿಬಿಟ್ರು. ತಿರುಗಿ ಇವತ್ತು ಬಾಲಿವುಡ್ ಒಳಗೆ ಹೀರೋಯಿನ್ ಆಗಿಬಿಟ್ಲ ಆಕಿ. ಬೆಳಕರಿಯೋದ್ರೊಳಗೆ ಫೇಮಸ್. ಆಕಿ ಏನು ಕಷ್ಟಪಡಲಿಲ್ಲ, ನೀವು ಬಂದು ವಿಡಿಯೋ ಮಾಡ್ರಿ ಅಂತ ಹೇಳಿಲ್ಲ, ನಾನು ದೊಡ್ಡ ಚೆಲುವೆ ಇದ್ದೀನಿ ಅಂತ ಆಕಿನೂ ಹೇಳ್ಕೊಳ್ಳಿಲ್ಲ ಎಲ್ಲಿ. ಆಕಿಗೆ ಅಷ್ಟು ಟಾರ್ಚರ್ ಮಾಡಿ ನಾವು ಬಿತ್ತು ಬಿಟ್ರಿ ಇಡೀ ದೇಶದೊಳಗೆ. ಆಕಿ ದೊಡ್ಡ ಹೀರೋಯಿನ್ ಆಗಿಬಿಟ್ಲು. ಆಕಿಯಿಂದ ಈಗಿನ ತೊಗೊಂಬಂದಿರಿ. ಆಕಿನ ಹೆಸರು ಏನು ಪಾಪ ಗೊತ್ತಿಲ್ಲ. ಹೂವಿನ ಬಾಣ ಅಂತ ಇವತ್ತೆಲ್ಲರೂ ಕಲೆ ಬಿದ್ದೀರಿ. ಆಕೆಯೂ ಕೂಡ ಇವತ್ತೆಲ್ಲರೂ ನನಗೆ ಸೆಲ್ಫಿ ಕೊಡು, ನಿನಗೆ ಸೆಲ್ಫಿ ಕೊಡು ಅಂತ ಕಲೆ ಬಿದ್ದೀರಿ ಅಂತ. ನನಗಂಥದ್ದು ಎಷ್ಟು ಮಾಹಿತಿ ಅರ್ಥ ಆಗಿಲ್ಲ. ಏನಪ್ಪ ನನಗೇನು ಎಷ್ಟು ಉದ್ರಿ ಅದೇವ ಅನ್ನೋದಕ್ಕೆ ಇಷ್ಟು ಉದಾಹರಣೆ ಅದಾವ ಅಂತ ಹೇಳಿದೆ ಅಷ್ಟೇ ನಾನು. ಅಂದ್ರೆ ನಮ್ಮ ಸಮಾಜ, ನಮ್ಮ ಯುವಕರು ಏನೇನು ಮಾಡಾಕತ್ತೀವಿ ನಾವು. ನೇಪಾಳದೊಳಗೆ ಏನು ಮಾಡಾಕತ್ತಾರ, ಬಾಂಗ್ಲಾದೇಶದೊಳಗೆ ಏನು ಮಾಡಾಕತ್ತಾರ, ಅಮೇರಿಕ ದೇಶದೊಳಗೆ ಏನು ಮಾಡಾಕತ್ತಾರ ನಮ್ಮ ಯುವಕರು, ನಾವು ಏನು ಮಾಡಾಕತ್ತೀವಿ ಒಂದೂ ಅರ್ಥ ಆಗೋಲ್ತು. ಇರಲಿ,
ಎಲ್ಲರೂ ನಮ್ಮವ್ರು ಅನ್ನಕೋಬೇಕು, ಮತ್ತು ಅವ್ರು ಇವ್ರನ್ನ ಬೈಯಂಗಿಲ್ಲ. ಯಾರನ್ನ ಬೈದ್ರು ಯಾರಿಗೇನು ತಿಂಡಿ ಹೆಚ್ಚಾಗೈತೆ ಅಂತ ಕೇಳ್ತಾರೆ. ಇಲ್ಲಿ ಭಾಳ ಮಾತಾಡಿದ್ರೆ ಭಾಳ ಮಾತಾಡೋದೂ ಬೇಡ. ಅಂದ್ರೆ ಉದಾಹರಣೆ ವಿಷಯ ತಿಳ್ಕೊಬೇಕಷ್ಟ. ನಾವು ಯಾವುದ್ಯಾವುದನ್ನು ತಿಳ್ಕೊಂಡು ಒಂದಿಷ್ಟು ತಿಳ್ಕೊಳ್ಳಿಲ್ಲ ಅಂದರೆ ಹೆಂಗೆ ತಿಳ್ಕೊಬೇಕಂತ ಹೇಳಿದ್ವಿ. ಎಲ್ಲವನ್ನೂ ಪ್ರೋತ್ಸಾಹ ಮಾಡಬೇಕು. ಆದ್ರೆ ಒಳ್ಳೊಳ್ಳೆ ವಿಷಯಗಳು, ಒಳ್ಳೊಳ್ಳೆ ಸಿಂಗರ್ಸ್ ಅದಾರ. ಆಕೆಗಿಂತ ದೊಡ್ಡ ದೊಡ್ಡ ಭಾಳ ಚಂದ ಹಾಡ್ತಾರೆ. ಕಂಠ ಸಿರಿವನ್ನು ಕೇಳಿದ್ರೆ ನಿದ್ದೆ ಮಾಡ್ಬೇಕು ಹಂಗೆ ಹೇಳ್ತಾರೆ ಆ ಹಾಡು. ಆದ್ರೆ ಅವ್ರು ಯಾರು ಫೇಮಸ್ ಆಗಲಿಲ್ಲ, ಅವ್ರು ಯಾರು ಬೆಳೀಲಿಲ್ಲ, ಅವ್ರು ಯಾರು ಜಿ ಕನ್ನಡಕ್ಕೆ ಹೋಗಿಲ್ಲ. ಈಗ ಈಕಿ ಏನಾರ ಜಿ ಕನ್ನಡ ಕಣ್ಣಿಗೆ ಬಿದ್ದಲಪ್ಪ ಅಂದ್ರೆ ಈಗಿನೂ ಸೇರಿಸ್ಕೊಂಡ್ಬಿಡ್ತಾರೆ ಅವ್ರು ಅದ್ರಾಗ. ಒಟ್ಟು ಟಿ ಆರ್ ಪಿ ಅಪ್ಪ, ಟಿ ಆರ್ ಪಿ ಬೇಕಾದ್ರೆ ಏನಾರ ಮಾಡೋರು ಇದ್ದೀವಿ. ನಾವು ಅಷ್ಟ, ಅವರು ಅಷ್ಟ, ಎಲ್ಲರೂ ಅಷ್ಟ. ನಾನು ಕೇಳಾಕತ್ತೀನಿ, ತಿಳ್ಕೊಳ್ರಿ ಅಂತ ಹೇಳಿದೆ ಅಷ್ಟೇ. ನಿಮ್ಗೆ ಆ ವಾರನ್ ಮಾಡಕತ್ತಿಲ್ಲಪ್ಪ ಮರ. ವಿಷಯ ಹಿಂಗೆ ನಡೆದೈತಿ ನಮ್ಮ ರಾಜ್ಯದೊಳಗೆ. ಇದನ್ನು ತೊಗೊಂಡ್ರೆ ಏನು ಮಾಡೋದೈತಿ ಅನ್ನೋವಂಥ ವಿಷಯವನ್ನು ಹೇಳ್ತಾ ಇದ್ದೀನಿ. ಯಾವುದ್ಯಾವುದನ್ನು ಮನಸ್ಸಿಗೆ ತೊಗೊಂಡಿಲ್ಲ. ಇದನ್ನು ಯಾಕೆ ಮನಸ್ಸಿಗೆ ತೊಗೊಂಡಿರಿ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಮತ್ತು ನಾನು ನಿಮಗೇನು ಆರ್ಡ್ರ್ ಮಾಡೋಕತ್ತಿಲ್ಪ ಮರ. ನೀವು ದೊಡ್ಡಣ್ಣ ವಿಚಾರ ಗಿಡ್ಡಣ್ಣಗಾರ ಯಾಕೆ ಬೇಕು? ನಾವರ ತೊಗೊಂಡು ಏನು ಮಾಡಮ್ಮ ಹೇಳಿದೆ ಅಷ್ಟೇ. ಆಯ್ತು, ಆರಾಮದಿರಿ ಅಂತ ಭಾವಿಸ್ತೀನಿ. ಆಯ್ತು, ರಾಜಕೀಯ ಮಾತಾಡ್ತಿದ್ದೆ. ಇವತ್ತು ರಾಜಕೀಯ ಬ್ಯಾಡ ಅಂತೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಇರೋವಂಥ ವಿಡಿಯೋದ ಬಗ್ಗೆ ಮಾತಾಡೀನಿ. ಏನರ ತಪ್ಪಿತ್ತಪ್ಪ ಅಂದ್ರೆ ಹೊಟ್ಟೆಗೆ ಹಾಕೋರಿ, ಇಲ್ಲಪ್ಪ ಅಂದ್ರೆ ಕಟ್ ಮಾಡಿ ಮಕ್ಕೊಂಬಿಡ್ರಿ. ಊಟ ಮಾಡಿರಿ ಅನಿಸ್ತತಿ ಅಥವಾ ಚಹಾ ಕುಡಿದ್ರಿ ಅನಿಸ್ತತಿ, ಕಟ್ ಮಾಡಿ ನಿಮ್ಮ ಮುಂದಿನ ಕೆಲಸ ನೀವು ನೋಡಿರಿ. ಬರ್ರಿ, ಎಲ್ರಿಗೂ ಧನ್ಯವಾದ.